ನಮಸ್ಕಾರ ಆತ್ಮೀಯ ವೀಕ್ಷಕರೇ, ತಮಗೆಲ್ರಿಗೂ ಕೂಡ ಬಂಜಾರ ಬಂಧು ರಮೇಶ್ ಚವ್ಹಾಣ್ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷ ಸಂಚಿಕೆ ಯಾವುದಪ್ಪ ಅಂತ ಹೇಳಿದ್ರೆ ಮಾತೆ ಭೀಮಾಸತಿ ಜಾತ್ರೆಯ ಒಂದು ವಿಶೇಷ ಸಂಚಿಕೆ. ಈಗ ಈ ಭೀಮಾಸತಿ ಯಾರು? ಭೀಮಾಸತಿ ತಂದೆ ತಾಯಿಗಳಿಗೆ ಮದುವೆಯಾಗಿ ಬಹಳಷ್ಟು ವರ್ಷಗಳ ಕಾಲ ಅವರಿಗೆ ಸಂತಾನ ಭಾಗ್ಯವಿಲ್ಲದೆ ಪರಿತಪಿಸುತ್ತಿದ್ದಾಗ ಅವರು ಸಾತಿ ಭವಾನಿ ಅಂತ ಏನು ಕರಿತೀವಿ ನಾವು, ಆ ಸಪ್ತ ಮಾತೃಕೆಯರಲ್ಲಿ ಹೋಗಿ ಅಂಗಲಾಚಿ ಬೇಡ್ಕೊಳ್ತಾರೆ. ಏನು, ನಮಗೊಂದು ಮಗುವನ್ನ ದಯಪಾಲಿಸು, ಕರುಣಿಸು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೋತಾರೆ. ಆವಾಗ ಒಂದು ದಿನ ರಾತ್ರಿ ಅವರ ಕನಸಿನಲ್ಲಿ ಸಪ್ತ ಮಾತೃಕೆಯರು ಪ್ರತ್ಯಕ್ಷರಾಗಿ ಬಂದು ಹೇಳ್ತಾರೆ, ನಿಮಗೆ 100 ವರ್ಷಗಳ ಕಾಲ ಬಾಳಿ ಬದುಕಿ ಹೋಗುವಂತಹ ಒಂದು ಹೆಣ್ಣು ಮಗು ಬೇಕು, ಅಥವಾ ಇತರರಿಗೆ ಮಾದರಿಯಾಗುವಂತೆ ಜೀವನದಲ್ಲಿ ಸಾಧನೆ ಮಾಡಿ ತದನಂತರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶಗಳನ್ನು ಹೇಳಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಹೋಗ್ತಕ್ಕಂತಹ ಮಗಳು ಬೇಕು ಅಂತ ಹೇಳ್ತಾರೆ. ಈ ಸಪ್ತ ಮಾತೃಕೆಯರ ಕೃಪಕಟಾಕ್ಷದಿಂದ ಅವರ ಆಶೀರ್ವಾದದಿಂದ ಹುಟ್ಟಿದಂಥ ಮಗುವೇ ಭೀಮಾಸತಿ ಅಂತ ಹೇಳ್ಬಿಟ್ಟು ನಮ್ಮ ಬಂಜಾರರ ಮೌಖಿಕ ಸಾಹಿತ್ಯ ಅಂತ ಹೇಳ್ತೀವಿ. ಆ ಮೌಖಿಕ ಸಾಹಿತ್ಯದ ಆಧಾರದ ಮೇಲೆ ಇವೆಲ್ಲ ಉಲ್ಲೇಖಗಳಿದ್ದಾವೆ. ಈ ಉಲ್ಲೇಖದ ಪ್ರಕಾರ ಹೇಳೋದಾದರೆ ಸಪ್ತ ಮಾತೃಕೆಯರ ಕೃಪಕಟಾಕ್ಷದಿಂದ ಹುಟ್ಟಿದಂಥ ಮಗು ಭೀಮಾಸತಿ ಅಂತ ಹೇಳಲಾಗ್ತದೆ. ಆ್ಯಕ್ಚುಲಿ ಜಾತ್ರೆ ಪ್ರಾರಂಭವಾಗಿದ್ದು ಯಾವಾಗ ಅಂತ ಹೇಳಿದ್ರೆ 1957ರಿಂದ ಅಕ್ಕಪಕ್ಕದ ತಾಂಡಾದವರು ಸಣ್ಣ ಪ್ರಮಾಣದಲ್ಲಿ ತಮ್ಮ ಚಕಡಿ ಗಾಡಿಗಳನ್ನು ಹಾಕ್ಕೊಂಡು ತಮ್ಮ ಸಂಸಾರ ಸಮೇತ ಬಂದ್ಬಿಟ್ಟು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿದ್ದಕ್ಕಂಥ ಒಂದು ಜಾತ್ರೆ ಇವತ್ತು ಬೃಹತ್ ಮಟ್ಟದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜನ ಇವತ್ತು ಬಂದು ಸೇರ್ತಾ ಇರೋದಕ್ಕೆ ಒಂದು ಗಮನಾರ್ಹ ವಿಚಾರ. ಅದನ್ನು ನಾವು ಕಣ್ಣಾರೆ ನೋಡ್ಬೋದು. ಭೀಮಾಸತಿಗೆ ಎಷ್ಟು ಜನ ಅಕ್ಕ ತಂಗಿಯರು ಅಂದರೆ ತಂಗಿಯರು ಎಷ್ಟು ಜನ ಅಂತ ಹೇಳ್ಬಿಟ್ಟು, ಅದರಲ್ಲಿ ಮೊದಲನೆಯವರು ಹುನಾಸತಿ, ಭಾಗೀಸತಿ, ಮತ್ತು ಸೀತಾಸತಿ, ಊದಾಸತಿ, ತುಳಜಾಸತಿ ಮತ್ತು ರಮಾಸತಿ ಅಂತ ಹೇಳ್ಬಿಟ್ಟು 6 ಜನ ಅವರಿಗೆ ತಂಗಿಯಂದ್ರು ಇರ್ತಾರೆ. ಮೌಖಿಕ ಸಾಹಿತ್ಯದ ಆಧಾರದ ಮೇಲೆ ಹೇಳೋದಾದರೆ ಇದೆಲ್ಲವನ್ನೂ ಕೂಡ ಈ ಹಿಂದೆ ಪೂರ್ವಜರು ಇಷ್ಟು 6 ಜನ ಇದ್ದರು ಅಂತ ಹೇಳಲಾಗ್ತದೆ. ಇವರೆಲ್ಲರೂ ಕೂಡ ದೈವಿ ಭಕ್ತಿಯಾಗಿ ಆನಂತರ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಭಾಳಷ್ಟು ಸಮಾಜ ಉದ್ಧಾರ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಐತಿಹ್ಯ ಪರಂಪರೆ ಇದೆಲ್ಲ ಇದೆ. ಈಗ ಏನಾಗುತ್ತೆ ಅಂದರೆ ಸರ್ವೇ ಸಾಮಾನ್ಯವಾಗಿ ಯಾವುದೋ ಒಂದು ಇತಿಹಾಸವನ್ನು, ಐತಿಹ್ಯವನ್ನು, ಆ ಪರಂಪರೆಯನ್ನು ನಾವು ಎಳೆಯಾಗಿ ಬಿಚ್ಚಿಡಬೇಕಾದ್ರೆ ಆ ಇತಿಹಾಸ ಏನೋ ಒಂದು ನಿರ್ದಿಷ್ಟ ರೂಪದಲ್ಲಿ ಒಂದು ಬರವಣಿಗೆಯಲ್ಲಿ ಇಲ್ಲದೇ ಇದ್ದಾಗ ಏನಾಗುತ್ತೆ, ಬಾಯಿಂದ ಬಾಯಿಗೆ ಏನು ಆ ಒಂದು ಪರಂಪರೆ ಸಾಹಿತ್ಯ ಅದೇನು ಬರುತ್ತೆ ಅದನ್ನೇ ನಾವು ಇವತ್ತು ಆ ಸಾಹಿತ್ಯವನ್ನು ಕೂಡ ನಾವು ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಸೊ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಇತಿಹಾಸನ ಅವರವರ ವೈಚಾರಿಕ ದೃಷ್ಟಿಯ ಹಿನ್ನೆಲೆಯಲ್ಲಿ ವೈಚಾರಿಕ ದೃಷ್ಟಿಕೋನದಿಂದ ಹೇಳ್ತಾರೆ. ಸಾಮಾನ್ಯವಾಗಿ ಒಬ್ಬ ಕುರುಡ ಏನಾಗುತ್ತೆ ಅಂದರೆ ಆನೆನ ಹೆಂಗೆ ವರ್ಣನೆ ಮಾಡ್ತಾನೆ ಅಂದರೆ ಅವನು ಕಿವಿ ಇಷ್ಟೊಂದು ಅಗಲ ಇದೆ, ಕಣ್ಣು ಚಿಕ್ಕದಿದೆ, ದೇಹ ಭಾಳ ಬೃಹದಾಕಾರವಾಗಿದೆ. ಅಂದರೆ ಅರ್ಥ ಇಷ್ಟೇ, ಆ ಒಂದು ಚರಿತ್ರೆಯನ್ನು, ಆ ಒಂದು ಇತಿಹಾಸವನ್ನು ಅವರು ಯಾವ ರೂಪದಲ್ಲಿ ಕೇಳಿರ್ತಾರೆ, ನೋಡಿರ್ತಾರೆ, ಅಥವಾ ಅಧ್ಯಯನ ಮಾಡಿರ್ತಾರೆ, ಅಥವಾ ಯಾವುದೋ ಒಂದು ರೂಪದಿಂದ ಅವರಿಗೆ ವಿಚಾರ ಗೊತ್ತಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈ ವಿಚಾರಗಳನ್ನು ಹೇಳ್ಕೊತಾ ಬರ್ತಾರೆ. ಅದೇ ರೀತಿ ನಾವು ಇವತ್ತು ಕೂಡ ಭೀಮಾಸತಿಯ ಒಂದು ಐತಿಹ್ಯ, ಚರಿತ್ರೆ ಮತ್ತು ಪರಂಪರೆಯನ್ನು ಹೇಳ್ತಾ ಇರೋದೇನು ಅಂದರೆ ಮೌಖಿಕ ಸಾಹಿತ್ಯ ಆಧಾರದಲ್ಲಿ ಏನು ಹಿಂದೆ ಪೂರ್ವಜರು ಹೇಳಿದರು ಅದನ್ನು ನಾವು ಈ ವಿಡಿಯೋ ಮೂಲಕ ತಮಗೆ ಹೇಳ್ತಾ ಇದ್ದೇವೆ. ಕೆಲವೊಂದು ಕುತೂಹಲಕಾರಿ ವಿಚಾರಗಳು ತಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ದಯವಿಟ್ಟು ತಮಗೆಲ್ರಿಗೂ ಮುಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ಹೇಳ್ತಾ ಇರ್ತೇವೆ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಭೀಮಾಸತಿ, ಜೈ ತೀತಾರಾಜ ಸ್ವಾಮಿ. ನಮಸ್ಕಾರ.